ನಮಸ್ತೆ. ಇವತ್ತು ನಾನು ದಿಢೀರ್ ದೋಸೆಯೊಂದಿಗೆ ಬಂದಿದ್ದೇನೆ. ಬೇಕಾಗುವ ಪದಾರ್ಥಗಳು 1 ಕಪ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು ಮತ್ತು ಅರ್ಧ ಕಪ್ ಅಕ್ಕಿ ಹಿಟ್ಟು. ಮೊದಲಿಗೆ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಜೊತೆಗೆ ಮಿಕ್ಸಿಗೆ ಹಾಕ್ಕೊಂಡು 1.5 ಕಪ್ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ತರಬೇಕು. ದಪ್ಪ ಹಿಟ್ಟು ಬರಬೇಕು. ನಾನು ಇವತ್ತು ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು ಹಾಕಿ ರುಬ್ಕೊಂಡು ಬಂದೆ. ಆದರೆ ನೀವು ಎರಡನ್ನು ಜೊತೆಗೆ ಹಾಕ್ಕೊಂಡು ರುಬ್ಬಿ, ಚೆನ್ನಾಗಿ ಬರ್ತದೆ. ದಪ್ಪ ಹಿಟ್ಟು ಬರಬೇಕು. ಆಮೇಲೆ ಅದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದು. ನೀವು ಅಕ್ಕಿ ಹಿಟ್ಟು ಹಾಕೋದನ್ನು ಸ್ಕಿಪ್ ಮಾಡಿದರೆ ಮಾಡಬಹುದು. ಅಕ್ಕಿ ಹಿಟ್ಟು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೇನೆ. ನೀವು ಬೇಡದ್ರೆ ಹಾಕಬೇಡಿ. ಇದು ಒಂದು ಸುಲಭವಾಗಿ ಮಾಡಿಕೊಳ್ಳುವ ದೋಸೆ. ದಿಢೀರಾಗಿ ಆಗ್ತದೆ. ಮುಂಚಿನ ದಿನ ನೆನೆಸಿ ಇಡುವ ಅವಶ್ಯಕತೆ ಇಲ್ಲ. ನನ್ನ ರಾಗಿ ದೋಸೆ ರೆಸಿಪಿ ನಿಮಗೆ ತುಂಬ ಇಷ್ಟವಾಗಿತ್ತು. ಅದಕ್ಕೆ ನಾನು ಈ ದಿಢೀರ್ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ದಪ್ಪ ಹಿಟ್ಟು ಸಿದ್ಧ ಆಗಿದೆ. ನಾನೀಗ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಒಂದು 10 ನಿಮಿಷ ಬಿಟ್ಟು ದೋಸೆ ಎರೆಯೋಣ. ದೋಸೆ ಕಾವಲಿಗೆ ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಕಾವಲಿಗೆ ಬಿಸಿಯಾಗಲಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೇನೆ. ಕಾವಲಿಗೆ ಬಿಸಿಯಾಗಿದೆ. ದೋಸೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಕಾವಲಿಗೆ ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ, ದೋಸೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ದೋಸೆ ಅಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಣ್ಣನೂ ಚೆನ್ನಾಗಿದೆ, ರುಚಿಯೂ ಚೆನ್ನಾಗಿತ್ತು. ಶುಗರ್ ಪೇಷಂಟ್ಗಳಿದ್ದರೆ, ಅಕ್ಕಿ ತಿನ್ನೋದಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಬಹುದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ದೋಸೆ ರೆಡಿಯಾಗಿದೆ. ಈ ದೋಸೆಯನ್ನು ಬ್ರೇಕ್ಫಾಸ್ಟ್ ಆಗಿ ಸಹ ತಿನ್ಬೋದು ಅಥವಾ ರಾತ್ರಿ ಡಿನ್ನರ್ಗೆ ಕೂಡ ತಿನ್ಬೋದು. ಮಾಡಲು ತುಂಬ ಸುಲಭ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.